ನಾನು ಇಷ್ಟನ್ನು ಕೊಲೆ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಏನಾಯಿತು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನ್ನ ಬ್ಲಾಗ್ ನೋಡ್ತಿರೋ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮತ್ತು ಚಪಾತಿ ಮಾಡಿದ್ದೆ. ತಿಂಡಿ ತಿನ್ಕೊಂಡು ಈ ಥರ ರೆಡಿ ಆಗಿಬಿಟ್ಟು ಕಾಲೇಜ್ ಕಡೆ ಹೊರಟೆ. ಇವತ್ತಾದರೂ ಪ್ರೇಯರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಅದೇ ಅಪ್ಪ ಮೀನು ಸಾಂಬಾರು ಮಾಡು ಅಂತ ಹೇಳ್ಬಿಟ್ಟು ಮೀನು ತಗೊಂಡ್ಬಿಟ್ಟು ಬಂದಿತ್ತು. ಈ ಮೀನು ಹೆಸರು ಏನು ಅಂತ ನೀವೇ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಮತ್ತು ಮೀನು ಜನ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ಟು ಮೀನು ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮತ್ತು ನನ್ನ ತಂಗಿ ಬೇಲೂರಿಂದ ಬಂದಿದ್ಲು. ಅವಳನ್ನೂ ಎತ್ತಾಕೊಂಡ್ಬಿಟ್ಟು ಸಕಲೇಶ್ಪುರದ ಕಡೆ ಹೊರಟು. ನಾವು ಸಕಲೇಶ್ಪುರಕ್ಕೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ಅಂದರೆ ನಾಳೆ ಒಂದು ಫಂಕ್ಷನ್ ಇತ್ತು. ಏನು ಫಂಕ್ಷನು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸಕಲೇಶ್ಪುರಕ್ಕೆ ಹೋಗ್ತಿದ್ದೀವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮತ್ತೆ ಅಲ್ಲೇ ಸಕಲೇಶ್ಪುರದಲ್ಲಿ ಐಬ್ರೋ ಮಾಡಿಸ್ಕೊಂಡು ಪಾನಿಪುರಿ ಮತ್ತು ಮಸಾಲೆ ಪುರಿ ತಿನ್ಕೊಂಬಿಟ್ಟು ಅಲ್ಲಿ ಸಕಲೇಶ್ಪುರದ್ದು ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಒಂದೆರಡು ಫೋಟೋ ತೆಗೆಸ್ಕೊಂಡ್ಬಿಟ್ಟು ವಿಶಾಲ್ ಮಾರ್ಟ್ ಕಡೆ ಹೊರಟು. ಹಬ್ಬ ಅಂತೂ ವಿಶಾಲ್ ಮೇಘಾ ಮಾರ್ಟ್ ಕಡೆ ಹೊರಟು. ವಿಶಾಲ್ ಮಾರ್ಟಿಗೆ ಹೋದ ತಕ್ಷಣ ನನಗೆ ಫಸ್ಟ್ ಏನು ಗೊತ್ತಾ ನೆನಪಾಗೋದು, ಅಲ್ಲಿ ಏನೇನು ತಿಂಡಿ ಇರುತ್ತೆ, ಏನೇನು ತಗೊಬೇಕು, ಏನೇನು ಸ್ನ್ಯಾಕ್ಸ್ ಇರುತ್ತೆ ಅಂತಲೇ ಫಸ್ಟ್ ನಾನು ನೋಡೋದು. ನೀವು ಯಾವ ಥರ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಈ ಗೊಂಬೆಗಳನ್ನ ನೋಡೋಕ್ಕೆ. ನೆಕ್ಸ್ಟ್ ಎಲ್ಲಿಗೆ ಹೋದು ಅಂದರೆ ಅಲ್ಲಿ ಎಲ್ಲೆಲ್ಲಿ ಕನ್ನಡಿ ಇರುತ್ತೆ ಅದ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಪೋಸ್ ಕೊಟ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡು. ಹೆಣ್ಮಕ್ಳಿಗೆ ಅಂದರೆ ಕನ್ನಡಿ ಅಂತಂದರೆ ಅದೇನಂತ ಗೊತ್ತಿಲ್ಲ, ಅದು ಒಂಥರ ನಮಗೆ ಅಟ್ರಾಕ್ಟಿವ್ ಥರ. ಅದು ನೋಡಿದ್ರೆ ಸಾಕು ಫೋಟೋ ತೆಕ್ಕೋಬೇಕು, ವೀಡಿಯೋ ತೆಕ್ಕೋಬೇಕು ಅಂತ ಅನಿಸ್ಬಿಡುತ್ತೆ. ನಿಮಗೂ ಹಂಗೇನಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬಾಳೆಕಾಯಿ ಬಜ್ಜಿ ತಿಂದು ಐಸ್ ಕ್ರೀಮ್ ತಿಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಅಷ್ಟೇ.